ಪೋಟರ್ ಓ ಕಸ್ಟಮರ್ ಇಲ್ಲೇ ನಿಂತ್ಕೊಂಡಿದ್ದಾರೆ, ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಂ ಇದೇ ಫಸ್ಟು ಕಸ್ಟಮರ್ ವೆಯ್ಟ್ ಮಾಡ್ತಾ ಇರೋದು ಪಾರ್ಸಲ್ಗೆ. ಹೌದು ಹಾಂ ನಂದು ಎಲೆಕ್ಟ್ರಿಕ್ಕೆ. ಅವನೇ ಅವನು ಫಸ್ಟ್ ತಗೊಂಡಿದ್ದ, ಹಾಂ 4 ನಿಮಿಷ ಇತ್ತು. ಆಮೇಲೆ ಸರ್ ನಂದು ಆಗಲ್ಲ, ಚಾರ್ಜಿಂಗ್ ಇಲ್ಲ, ಹಾಂ ಹಾಂ ಬೇರೆ ಡ್ರೈವರ್ಗೆ ಹಾಕಿದ್ದ, ಅದಕ್ಕೆ ಕ್ಯಾನ್ಸಲ್ ಅಂತ ಹಾಕಿದ್ರೆ ಡ್ರೈವರ್ ಕ್ಯಾನ್ಸಲ್ ಮಾಡಿದ್ದೆ. ಮತ್ತು ಇನ್ನೊಂದು ಏನಾಗ್ತಿದೆ ಗೊತ್ತಾ, ಇವಾಗ ಬಿಸಿಲಲ್ವಾ ಬೇಗ ಬ್ಯಾಟ್ರಿ ಖಾಲಿ ಆಗ್ತಾ ಇದೆ. ಅವ್ರು ಮಸೀದ್ ಹತ್ರ ಹಾಕಿದ್ದಾರೆ, ಅದು ಮುಂದೆ ಹೋಗಿದೆ ನೋಡಿ. ನೀವು ಇಲ್ಲಿ ಇರೋದು, ಇದು ಇಲ್ಲಿದೆ. ಹಾಂ ರಾಜಾಜಿನಗರ. ಓಕೆ ಪೇಮೆಂಟು ಅಲ್ಲೇ ಮಾಡ್ತಾರಾ? ಓಕೆ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಯಾವ ಏರಿಯಾದಲ್ಲಿ ಬೆಂಗಳೂರಲ್ಲಿ ಆರ್ಡ್ರುಗಳು ಜಾಸ್ತಿ ಸಿಗೋದು ಪೋರ್ಟರಲ್ಲಿ ಅಂತ. ನಿಮಗೆ ಪೋರ್ಟರಲ್ಲ ರ್ಯಾಪಿಡೋ, ಊಬರು ಯಾವುದೇ ಅಪ್ಲಿಕೇಶನ್ ನಿಮಗೆ ಪಾರ್ಸಲ್ ಡೆಲಿವರಿ ಸಿಗೋ ಏರಿಯಾ ಅಂತ ಹೇಳೋದಾದರೆ ಒಂದು SB ರೋಡು, ಮತ್ತು ಇನ್ನೊಂದು ಇದು ಸುಧಾಮ್ ನಗರ ಕಡೆ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಆರ್ಡ್ರುಗಳು ಸಿಗುತ್ತೆ. ಅಂದರೆ ಲಾಲ್ಬಾಗ್ ಹತ್ರ. ಮೊಬೈಲ್ ಹೀಟಾಗೋಗಿದೆ ಗುರು ಬಿಸಿಲಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಪೋರ್ಟರ್ದು. ಯಾಕಂದರೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಗುರು, ತುಂಬ ಬಿಸಿಲಿದೆ ಬೆಂಗಳೂರಲ್ಲಿ. ಇವತ್ತು ಕೂಡ 35 ಡಿಗ್ರಿ ಇದೆ ನೋಡಿ ವೆದರು. ನೆನ್ನೆ ಎಲ್ಲ ಬಂದು 36, 37 ಹತ್ತತ್ರ ಹೋಗ್ಬಿಟ್ಟಿತ್ತು ನೋಡಿ. ಇಲ್ಲಿ 36 ಆಗುತ್ತೆ 3 ಗಂಟೆ ಮೇಲೆ ಅಂತ ಹಾಕಿದ್ದಾರೆ, 1 ಗಂಟೆ 3 ಗಂಟೆ ಮೇಲೆ ಈ ಥರ ವೆದರ್ ಇದೆ. ಮತ್ತು ಗೋಪ್ರೋ ಕೂಡ ಫುಲ್ ಹೀಟ್ ಆಗಿಬಿಡುತ್ತೆ ಕಂಟಿನ್ಯೂಸ್ ರೆಕಾರ್ಡ್ ಮಾಡಿದ್ರೆ. ಈ ವೆದರಲ್ಲಿ ಕೂಡ ಸರಿಯಾಗಿ ರೆಕಾರ್ಡ್ ಕೂಡ ಆಗೋಲ್ಲ. ಈವ್ನಿಂಗ್ ಟೈಮ್ ಮಾಡಬೇಕು, ಈವ್ನಿಂಗ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡ್ರೆ ವೀಡಿಯೋ ಅಷ್ಟರಲ್ಲಿ ನಮ್ಮ ಕೆಲಸದಲ್ಲೇ ಸಾಕಾಗೋಗುತ್ತೆ, ವೀಡಿಯೋ ಮಾಡೋಕ್ಕೂ ಟೈಮ್ ಸಾಕಾಗಲ್ಲ. ಅದಕ್ಕೆ ಇವತ್ತು ಸುಧಾಮ್ ನಗರ ಬಂದಿದ್ದೆ. ಸುಧಾಮ್ ನಗರದಿಂದ ಯಾವುದಾದ್ರು ಪೋರ್ಟರಲ್ಲಿ ಆರ್ಡ್ರ್ ಸಿಗುತ್ತಾ ಅಂತ. ಪೋರ್ಟರ್ದು ಆನ್ ಮಾಡಿದ ತಕ್ಷಣ ಆರ್ಡ್ರ್ ಸಿಕ್ತು ಗುರು. ಬ್ಯಾಕ್ ಟು ಬ್ಯಾಕು 10-15 ಆರ್ಡ್ರು ಬರ್ತಾನೆ ಇತ್ತು. ನಾನು ಹೋಗೋ ಏರಿಯಾ ಕಡೆಗೆ ಆರ್ಡ್ರ್ ಯಾವ್ದಾದ್ರು ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ದೆ. 5 ನಿಮಿಷ ವೆಯ್ಟ್ ಮಾಡಿದೆ ಅಷ್ಟೇ. ಒಂದು ಮಾಗಡಿ ರೋಡ್ಗೆ ಸಿಕ್ಕಿದೆ ಆರ್ಡರು. ಇಲ್ಲಿಂದ ಪಿಕಪ್ ಮಾಡಬೇಕು, 1.5 ಕಿಲೋಮೀಟ್ರ್ ಇದೆ ಪಿಕಪ್ಪು ಸುಧಾಮ್ ನಗರದಲ್ಲಿ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಫಸ್ಟು. ಆದಷ್ಟು ಬಿಸಿಲಲ್ಲಿ ಹುಷಾರಾಗಿ ಓಡಾಡಿ, ನೆರಳಿರೋ ಕಡೆ ನಿಂತ್ಕೊಳ್ಳಿ. ನೋಡಿ ಇಲ್ಲಿ ಗಾಡಿ ಏನಾದ್ರು ನಾವು ಪಾರ್ಕಿಂಗ್ ಮಾಡಿಬಿಟ್ರೆ ಬಿಸಿಲಿರೋ ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೆಳಗಡೆ ಎಲ್ಲ ಸುಟ್ಟೋಗ್ಬಿಡುತ್ತೆ, ಆ ಥರ ಬರ್ನಿಂಗ್ ಆಗಿಬಿಡುತ್ತೆ. ಇದು ಪಿಕಪ್ ಇರೋದು ಗುರು JC ರೋಡಲ್ಲಿ. ನೋಡಿ ಹೆಂಗೆ ಹೋದ್ರೂ 1.7 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಯಾವ ಕಡೆಯಿಂದ ಹೋಗೋದು ಗುರು? 1.9, 1.8. ಓಕೆ, ಸುತ್ತಾಕೊಂಡು ಹೋಗೋಣ, ಹೆಂಗಿದ್ರು ಹೋಗಲೇಬೇಕಲ್ವ. ಹೋಗೋಣ ಬನ್ನಿ, ಪಿಕಪ್ ಮಾಡ್ಕೊಳ್ಳೋಣ ಪಾರ್ಸಲ್ಲು. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಯಾವ ಏರಿಯಾದಲ್ಲಿ ಬೆಂಗಳೂರಲ್ಲಿ ಆರ್ಡ್ರುಗಳು ಜಾಸ್ತಿ ಸಿಗೋದು ಪೋರ್ಟರಲ್ಲಿ ಅಂತ. ನಿಮಗೆ ಪೋರ್ಟರಲ್ಲ ರ್ಯಾಪಿಡೋ, ಊಬರು ಯಾವುದೇ ಅಪ್ಲಿಕೇಶನ್ ನಿಮಗೆ ಪಾರ್ಸಲ್ ಡೆಲಿವರಿ ಸಿಗೋ ಏರಿಯಾ ಅಂತ ಹೇಳೋದಾದರೆ ಒಂದು SB ರೋಡು, ಮತ್ತು ಇನ್ನೊಂದು ಇದು ಸುಧಾಮ್ ನಗರ ಕಡೆ ಅಂದರೆ ನಿಮಗೆ ಸಿಕ್ಕಾಪಟ್ಟೆ ಆರ್ಡ್ರುಗಳು ಸಿಗುತ್ತೆ. ಅಂದರೆ ಲಾಲ್ಬಾಗ್ ಹತ್ರ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರುತ್ತೆ. ನಿಮ್ಗೆ ಬೇಡ ಅಂದ್ರೂ ಫೋನ್ನೇ ಆಫ್ ಮಾಡೋಕ್ಕಾಗಲ್ಲ, ಆ ಥರ ಆರ್ಡ್ರುಗಳು ಬರ್ತಾ ಇರುತ್ತೆ. ಮಾಡ್ಬೋದು. ಮಲ್ಟಿ ಆರ್ಡ್ರ್ ಮಾಡೋರೆಲ್ಲ ಆರಾಮಾಗಿ ಮಾಡ್ಕೋಬೋದು. 1-2 ID ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಬೇಜಾನ್ ಅರ್ನಿಂಗ್ಸ್ ಮಾಡ್ಬೋದು ಗುರು. ಈ ಏರಿಯಾಗೆ ಬಂದರೆ ಎಲ್ಲ ಏರಿಯಾಗೂ ಬೀಳುತ್ತೆ ಇಲ್ಲಿಂದ ಆರ್ಡ್ರುಗಳು. ಓಕೆ, ಇವಾಗ ನಾನು ಊರ್ವಶಿ ಥಿಯೇಟ್ರ್ ಹತ್ರ ಇದ್ದೀನಿ. ಮುಂದೆ ಹೋಗಿ ರೈಟ್ ಟರ್ನ್ ಮಾಡಬೇಕು ಗುರು. 5 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ ಅಂತ ಹೇಳ್ತಾ ಇದೆ ಪಿಕಪ್ ಲೊಕೇಶನ್ಗೆ. ಹೋಗಿ ಪಿಕಪ್ ಮಾಡ್ಕೊಂಡೋಣ ಬನ್ನಿ. ನೋಡಿ ಎಷ್ಟು ಬಿಸಿಲಿದೆ ಅಂತ, ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಓಕೆ, ಹೋಗೋಣ ಬನ್ನಿ ನಿಧಾನಕ್ಕೆ. ಓಕೆ ಗುರು, ಪಿಕಪ್ ಲೊಕೇಶನ್ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ರು ನೋಡಿ ಗುರು. ಇಲ್ಲಿ ಬಂದ ತಕ್ಷಣ ಕ್ಯಾನ್ಸಲ್ ಮಾಡಿದ್ದಾರೆ. ಕಸ್ಟಮರ್ಗೆ ಕಾಲ್ ಮಾಡುವಷ್ಟರಲ್ಲಿ ಇನ್ನೊಂದು ಆರ್ಡ್ರ್ ಬೇರೆ ಕಡೆಗೆ ಬರ್ತಾಯಿದೆ ನೋಡಿ. ಈ ಥರ ಎಲ್ಲ ಆಗುತ್ತೆ. ನಾನು ಜಸ್ಟ್ ಇವಾಗ ರೀಚ್ ಆದೆ, ಟಕ್ಕಂತ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಆರ್ಡ್ರು. ಬೇರೆ ಏರಿಯಾ ಕಡೆ ಆರ್ಡ್ರ್ ಬರ್ತಾಯಿದೆ. ನೋಡೋಣ, ಏನೂ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಆಗುತ್ತೆ ನೋಡಿ. ಇಲ್ಲಿ ಬಂದೆ ಟಕ್ಕಂತ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ಹೋಗ್ತಾ ಇರೋಣ ಬನ್ನಿ, ಯಾವ್ದಾದ್ರು ಆರ್ಡ್ರ್ ಸಿಗುತ್ತಾ ನೋಡೋಣ. ನಾನು ಹೋಗೋ ಏರಿಯಾ ಕಡೆಗೆ, ಮಾಗಡಿ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ. ಆ ಕಡೆಗೆ ಸಿಗುತ್ತೆ ಆರ್ಡ್ರುಗಳು. ಇಲ್ಲಿ ವೆಯ್ಟ್ ಮಾಡಿದ್ರೆ ಸಿಗುತ್ತೆ ನೋಡಿ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು ಬರ್ತಾಯಿದೆ.
ಇದು ಶಾಂತಲಾ ನಗರಕ್ಕೆ ಬೀಳ್ತಾ ಇದೆ, ಇಲ್ಲೇ ಪಕ್ಕದಲ್ಲಿ. ವೆಯ್ಟ್ ಮಾಡೋಣ ಒಂದು 5 ನಿಮಿಷ. ಓಕೆ ಗುರು, ವೆಯ್ಟ್ ಮಾಡಿದ್ದಕ್ಕೂ ಪರವಾಗಿಲ್ಲ. 5 ನಿಮಿಷ ವೆಯ್ಟ್ ಮಾಡಿದೆ, ಒಂದು 10 ಆರ್ಡ್ರು ರಿಜೆಕ್ಟ್ ಮಾಡಿದೆ. ಇವಾಗ ರಾಜಾಜಿನಗರಕ್ಕೆ ಸಿಕ್ಕಿದೆ, ಅದು ಮಾಗಡಿ ರೋಡಿಂದ ಸ್ವಲ್ಪ ಮುಂದೆನೇ. ಇನ್ನೊಂದು ಸ್ವಲ್ಪ ಅರ್ನಿಂಗ್ಸ್ ಜಾಸ್ತಿನೇ ಆಗ್ತಾಯಿದೆ. 170 ರುಪೀಸ್ ಆರ್ಡರು. ರಾಜಾಜಿನಗರ ಆದರೆ ಪರವಾಗಿಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ಪಿಕಪ್ ಇದೆ ಗುರು. ಮತ್ತೆ ಎಲ್ಲಿಗೆ ಹೋಗ್ಬೇಕು ಪಿಕಪ್ಗೆ ಅಂತ ಹೇಳೋದಾದರೆ, ಓಕೆ ಇವಾಗ ನಾನು ಬಂದನಲ್ಲ ಆ ಲೊಕೇಶನಿಂದನೇ ಪಿಕಪ್ಪು. ಅಂದರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದ್ನಲ್ಲ ಆ ಲೊಕೇಶನಲ್ಲೇ ಪಿಕಪ್ ಇರೋದು, ಸುಧಾಮ್ ನಗರ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. ಬೇಗ ಹೋಗೋಣ ಬನ್ನಿ. ಇವ್ರು ಏನಾದ್ರು ಕ್ಯಾನ್ಸಲ್ ಮಾಡಿಬಿಟ್ಟಾರು. ಆಮೇಲೆ ಕ್ಯಾನ್ಸಲ್ಲು ತುಂಬ ಜನ ಮಾಡಲ್ಲ. 90% ಯಾರೂ ಕ್ಯಾನ್ಸಲ್ ಮಾಡಲ್ಲ. ಏನಾದರೂ ಚೇಂಜಸ್ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡ್ತಾರೆ. ಏನಾದ್ರು ಅಡ್ರೆಸ್ ರಾಂಗ್ ಹಾಕಿದರೆ ಆ ಥರ ಏನಾರು ಇದ್ದರೆ ಪೋರ್ಟರಲ್ಲಿ ಮಾತ್ರ ಆ ಥರ ಕ್ಯಾನ್ಸಲೇಷನ್ ಜಾಸ್ತಿ ಆಗೋಲ್ಲ. ಮತ್ತು ನಾನು ಹೋಗೋಕ್ಕೆ ಮುಂಚೆ ಕಾಲ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಅಂದರೆ ಹತ್ತಿರ ಇದ್ದರೆ ಕಾಲ್ ಮಾಡೋದೇನು ಬೇಡ ಅನಿಸುತ್ತೆ ಅಷ್ಟೊಂದು. ಜಾಸ್ತಿ ದೂರ ಒಂದು 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಎಲ್ಲ ನೀವು ಎಕ್ಸೆಪ್ಟ್ ಮಾಡಿಬಿಟ್ಟಿರ್ತೀರ ಆರ್ಡ್ರು, ಅವಕ್ಕೆಲ್ಲ ನೀವು ಕನ್ಫರ್ಮ್ ಆಗಿ ಕಾಲ್ ಮಾಡ್ಕೊಂಡು ಹೋಗೋದೇ ಒಳ್ಳೆಯದು. 1 ನಿಮಿಷ 2 ನಿಮಿಷಕ್ಕೆಲ್ಲ ನೀವು ರೀಚ್ ಆಗ್ತೀನಿ ಅಂತ ಹೇಳೋದಾದರೆ ಏನು ಕಾಲ್ ಮಾಡೋ ಅಗತ್ಯ ಇರಲ್ಲ. ಯಾಕಂದರೆ ಕನ್ಫರ್ಮ್ ಆಗಿ ಅವ್ರು ಬುಕ್ ಮಾಡಿರ್ತಾರೆ. ಅವರು ಕೂಡ ಮ್ಯಾಪಲ್ಲಿ ಕೂಡ ನೋಡ್ತಾ ಇರ್ತಾರೆ, ಎಲ್ಲಿ ಬರ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ತಾ ಇರ್ತಾರೆ. ಕೆಲವೊಂದು ಕಸ್ಟಮರ್ಗಳು 4 ಕಿಲೋಮೀಟ್ರು 3 ಕಿಲೋಮೀಟ್ರು ಎಲ್ಲ ಎಕ್ಸೆಪ್ಟ್ ಮಾಡಿರ್ತೀವಲ್ಲ ಆರ್ಡ್ರುಗಳು, ಅವರು ಬರೋದು ಲೇಟ್ ಆಗ್ಬೋದು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಏನು ಬರೋಕ್ಕೆ ಲೇಟ್ ಆಗೋಲ್ಲ, ಒಂದು 5 ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. 2 ವೀಲರಲ್ಲಲ್ವಾ, ಆರಾಮಾಗಿ ಒಂದು 10 ನಿಮಿಷದೊಳಗೆ ರೀಚ್ ಆಗಿಬಿಡ್ಬೋದು 3-4 ಕಿಲೋಮೀಟ್ರು. ಟ್ರಾಫಿಕ್ ಇಲ್ಲ ಅಂತ ಏರಿಯಾಗಳಲ್ಲಿ. ಇಲ್ಲ ಅಂದರೆ ಫೋನ್ ಮಾಡಿ ಹೇಳ್ಬಿಡ್ಬೋದು, ಸರ್ ನಾವು ಬರ್ತಾಯಿದ್ದೀನಿ, ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ, ಒಂದು 5 ನಿಮಿಷ ಲೇಟ್ ಆಗ್ಬೋದು, ಬರ್ತೀನಿ ಅಂತ ಹೇಳಿದ್ರೆ ಆಯಿತು ಅಷ್ಟೇ. ಇಲ್ಲ ಅಂದರೆ ಫೋನ್ ನಂಬರ್ಗಳು ಚೇಂಜಸ್ಗಳಿರ್ತವೆ, ಕೆಲವೊಬ್ರದ್ದು ಫೋನ್ ನಂಬರು ಕೂಡ ಚೇಂಜ್ ಮಾಡಿರಲ್ಲ. ಅದರಿಂದನೂ ಕೂಡ ಸ್ವಿಚ್ ಆಫ್ ಆಗಿದೆ, ನಾಟ್ ರೀಚೇಬಲ್ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಒಬ್ಬೊಬ್ಬರು ಕಸ್ಟಮರು. ಆ ಥರ ಆಗೋ ಚಾನ್ಸಸ್ ಕೂಡ ಇದೆ. ಅದಕ್ಕೆ ನೀವು ಫೋನ್ ನಂಬರ್ಗಳೇನಾದ್ರು ಚೇಂಜ್ ಇದ್ದರೆ ನೀವೇ ಕಾಲ್ ಮಾಡಿ ಮೊದಲೇ ಹೇಳೋದು ಉತ್ತಮ. ಆವಾಗ ಕ್ಯಾನ್ಸಲೇಷನ್ನು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಹೋಗೋಣ ಬನ್ನಿ. ಇದಾದರೂ ಆರ್ಡ್ರು ಏನಿದೆ ಐಟಮ್ ನೋಡೋಣ. ರಾಜಾಜಿನಗರ್ಗೆ ಡ್ರಾಪ್ ಮಾಡಿಬಿಟ್ಟು ಹಂಗೆ ಮಾಗಡಿ ರೋಡ್ಗೆ ರೀಚ್ ಆಗ್ಬಿಡೋಣ. ಇವಾಗ ಟೈಮ್ ಬಂದು ಇನ್ನೇನು 12:45 ಆಯ್ತಾ ಬಂತು. ಬಿಸಿಲು ಇನ್ನೂ ಜಾಸ್ತಿ ಆಗ್ತಾ ಬರ್ತಾಯಿದೆ. ಬಾಯಾರಿಕೆನೂ ಕೂಡ ಆಗ್ತಾಯಿದೆ. ನೀರು ಕುಡಿಬೇಕು ಅನಿಸ್ತಾಯಿದೆ ಗುರು. ಇಲ್ಲಾಂದರೂ ಬೆಳಗ್ಗೆಯಿಂದ 1-1.5 ಲೀಟ್ರ್ ನೀರು ಕುಡಿದ್ಬಿಟ್ಟಿದ್ದೀನಿ, ಅಷ್ಟು ಬಾಯಾರಿಕೆ ಆಗ್ತಾಯಿದೆ. ಅವ್ರು ಮಸೀದ್ ಹತ್ರ ಹಾಕಿದ್ದಾರೆ, ಅದು ಮುಂದೆ ಹೋಗಿದೆ ನೋಡಿ. ನೀವು ಇಲ್ಲಿ ಇರೋದು, ಇದು ಇಲ್ಲಿದೆ. ಹಾಂ, ರಾಜಾಜಿನಗರ. ಓಕೆ ಸರ್, ಪೇಮೆಂಟು ಅಲ್ಲೇ ಮಾಡ್ತಾರಾ? ಓಕೆ. ಮೊಬೈಲ್ ಹೀಟ್ ಆಗೋಗಿದೆ ಗುರು ಬಿಸಿಲಿಗೆ. ಸೀಟು ಕೂಡ ಹೀಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ ಈ ಬಿಸಿಲುಗಾಲದಲ್ಲಿ. ಸ್ಟಾರ್ಟ್ ಮಾಡೋಣ ಟ್ರಿಪ್ನ. ನೋಡಿ, ಚಿಕ್ಕ ಪಾರ್ಸಲ್ ಸಿಕ್ಕಿದೆ. 170 ರುಪೀಸ್ ಆರ್ಡರ್ ಇದು. ಡ್ರಾಪ್ ಲೊಕೇಶನ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳೋದಾದರೆ, ಡ್ರಾಪ್ ಲೊಕೇಶನ್ ಫೋನ್ಗಳು ಕೂಡ ಸರಿಯಾಗಿ ವರ್ಕ್ ಮಾಡೋಲ್ಲ ಹೀಟ್ಗೆ. ಫುಲ್ ಬ್ಯಾಟ್ರಿ ಬೇಗ ಖಾಲಿ ಆಗ್ತಾಯಿದೆ. ನಿಮಗೆ ಈ ಥರ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಈಗ ಬ್ಯಾಟ್ರಿ ಎಲ್ಲ ಬೇಗ ಖಾಲಿ ಆಗ್ತಾಯಿದೆ ಅಂತ ಹೇಳೋದಾದರೆ, ಹೀಟ್ ಆಗ್ತಾಯಿದೆ ಅಂತ ಹೇಳೋದಾದರೆ, ಈ ಸಮ್ಮರ್ಗೇನೆ ಗೋಪ್ರೋನು ಕೂಡ ಬೇಗ ಬ್ಯಾಟ್ರಿ ಖಾಲಿ ಆಗ್ತಾಯಿದೆ. ಓಕೆ, 8.2 ಕಿಲೋಮೀಟರ್ಸ್ ಇದೆ. ಹೋಗ್ಬೋದು ಗುರು. 30 ನಿಮಿಷ ಅಂತ ತೋರಿಸ್ತಾ ಇದೆ. ಹೋಗೋಣ ಬನ್ನಿ. ಕರೆಕ್ಟಾಗಿ ರಾಜಾಜಿನಗರ ರಾಜ್ಕುಮಾರ್ ರೋಡ್ ಹೋಗೋಣ ಬನ್ನಿ. 30 ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಲ್ಲಿಗೆ. ಓಕೆ ಗುರು, ರಾಜಾಜಿನಗರ ರೀಚ್ ಆದೆ 30 ನಿಮಿಷಗಳ ನಂತರ. ಇನ್ನೊಂದು ನಿಮಿಷದಲ್ಲಿ ನಾನು ಪಿಕಪ್ ಲೊಕೇಶನ್ಗೆ ಡ್ರಾಪ್ ಲೊಕೇಶನ್ಗೆ ರೀಚ್ ಆಗ್ತೀನಿ. ಪಿಕಪ್ ಅಂತಲೇ ಬಾಯಿಗೆ ಬರುತ್ತೆ ಗುರು. ಡ್ರಾಪ್ ಲೊಕೇಶನ್ಗೆ ರೀಚ್ ಆಗ್ತೀನಿ. ಇವಾಗ ನಾನು ತೋರಿಸ್ಬೇಕಾಗಿರೋದು ಮೇನ್ ಏನು ಅಂದರೆ, ನಿಮಗೆ ಈ ರಾಜ್ಕುಮಾರ್ ರೋಡು ವೈಟ್ ಟ್ಯಾಪಿಂಗ್ ಆಗ್ತಾಯಿದೆ. ಕಳೆದ 1.5 ವರ್ಷದಿಂದ ಈ ರೋಡ್ ನೋಡ್ತಾ ಇದ್ದೀನಿ, ಇನ್ನೂ ಓಪನ್ ಆಗಿಲ್ಲ ಗುರು. ಒಂದು ಸೈಡ್ ಓಪನ್ ಆಗಿದೆ, ಒಂದು ಸೈಡ್ ಓಪನ್ ಆಗಿಲ್ಲ. ಟ್ಯಾಪಿಂಗ್ ಮಾಡೋದ್ರಲ್ಲೇ ಇದ್ದಾರೆ, ಮತ್ತು ಅಗೆಯೋದ್ರಲ್ಲೇ ಇದ್ದಾರೆ, ಬಗೆಯೋದ್ರಲ್ಲೇ ಇದ್ದಾರೆ.
ಆ ವೈಟ್ ಟ್ಯಾಪಿಂಗ್ ಮಾಡಿರೋದಕ್ಕೆ ಕಟ್ ಮಾಡಿಬಿಟ್ಟು ಮತ್ತೆ ಪೈಪ್ ಹಾಕೋದ್ರಲ್ಲೇ ಇದ್ದಾರೆ. ಯಾವಾಗ ಮುಗೀತೆ ಗುರು ಇದು? ಬಂದಾಗೆಲ್ಲ ಬೇಜಾರಾಗುತ್ತೆ ಈ ರೋಡ್ಗೆ. ಅಭಿವೃದ್ಧಿ ಆಗ್ತಾಯಿದೆ ಅಂತ ಒಂದು ಕಡೆ ಖುಷಿ ಪಡೋಣ, ಇಲ್ಲ ಅಭಿವೃದ್ಧಿ ನಿಧಾನಕ್ಕೆ ಆಗ್ತಾಯಿದೆ ಅನ್ನೋದರಲ್ಲಿ ಒಂದು ಖುಷಿ ಪಡೋಣ, ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟೊಂದು ನಿಧಾನಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಮ್ಮ ಸರ್ಕಾರ ಫಾಸ್ಟ್ ಇದೆ ಗುರು, ಎಲ್ಲ ಸರ್ಕಾರನೂ ಫಾಸ್ಟ್ ಇದ್ದಾವೆ, ದುಡ್ಡುಗಳು ಮಾತ್ರ ಫಾಸ್ಟಾಗಿ ರಿಲೀಸ್ ಮಾಡ್ತಾರೆ. ಯಾಕೆ ಕೆಲಸ ಬೇಗ ಆಗಲ್ಲ ಅನ್ನೋ ನಮ್ಮ ಪ್ರಶ್ನೆ. ಇದ್ರ ಬಗ್ಗೆ ನೀವೇನು ಅಂತೀರಾ ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲ ಕಡೆಯೂ ಕೂಡ ದುಡ್ಡು ಸ್ಯಾಂಕ್ಷನ್ ಆಗುತ್ತಲ್ವ ಇವ್ರಿಗೆ, ಕೆಲಸ ಕೋಟಿಗಟ್ಟಲೆ ಸ್ಯಾಂಕ್ಷನ್ ಆಗುತ್ತೆ. ಯಾಕೆ ಕೆಲಸ ಮಾಡಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಫಾಸ್ಟಾಗಿ. ಒಂದಲ್ಲ ಒಂದು ಕಡೆ ಅಗೀತಾ ಇರ್ತಾರೆ, ಬಗೀತಾ ಇರ್ತಾರೆ. ಆ ರೋಡ್ ಕಂಪ್ಲೀಟ್ ಆಗಿದ್ದೇ ನೋಡಿಲ್ಲ ಗುರು. ಓಕೆ, ಡ್ರಾಪ್ ಲೊಕೇಶನ್ ರೀಚ್ ಆಗಿದ್ದೀನಿ. ಮಾತಾಡ್ಕೊಂಡು ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಯಾವುದು ಮೆಡಿಕಲ್ ಇಲ್ಲೇ ತೋರಿಸ್ತಾ ಇದೆ. ಪೋಟರ್ ಕಸ್ಟಮರ್ ಇಲ್ಲೇ ನಿಂತ್ಕೊಂಡಿದ್ದಾರೆ, ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಹಾಂ, ಇದೇ ಫಸ್ಟು ಕಸ್ಟಮರ್ ವೆಯ್ಟ್ ಮಾಡ್ತಾ ಇರೋದು ಪಾರ್ಸಲ್ಗೆ. ನಾ ಇಲ್ಲೇ ಇದೀನಿ, 10 ನಿಮಿಷ ತೋರಿಸಿ ಮತ್ತೆ ಮೇಲೆ ಹೋಗಿ ಕೆಳಗೆ ಹೋಗಿ ನೀವು ಬರೋದು ನಾವು ವೆಯ್ಟ್ ಮಾಡ್ಬೇಕು. ಹೌದು, ಫಸ್ಟ್ ಇನ್ನೊಂದು ಬುಕ್ ಮಾಡಿದೆ. ಅವನು ಇಲ್ಲ ಸರ್ ನಮ್ದು ಎಲೆಕ್ಟ್ರಿಕಲ್ ಗಾಡಿ ಚಾರ್ಜಿಂಗ್ ಇಲ್ಲ ಹಾಂ ಮಾಡಿ ಬೇರೆಯವ್ರಿಗೆ ಮಾಡಿದ. ನಂದು ಎಲೆಕ್ಟ್ರಿಕ್ಕೆ. ಅವನೇ ಅವನು ಫಸ್ಟ್ ತಗೊಂಡಿದ್ದ, ಹಾಂ 4 ನಿಮಿಷ ಇತ್ತು. ಆಮೇಲೆ ಇಲ್ಲ ಸರ್ ನಂದು ಆಗಲ್ಲ, ನನ್ನ ಚಾರ್ಜಿಂಗ್ ಇಲ್ಲ, ಹಾಂ ಬೇರೆ ಡ್ರೈವರ್ಗೆ ಹಾಕಿದ್ದ. ಅದಕ್ಕೆ ಕ್ಯಾನ್ಸಲ್ ಅಂತ ಹಾಕಿದ್ರೆ ಡ್ರೈವರ್ ಅವ್ರು ಕ್ಯಾನ್ಸಲ್ ಮಾಡಿದ್ದೆ. ಮತ್ತು ಇನ್ನೊಂದು ಡ್ರೈವರ್ ಏನಾಗ್ತಿದೆ ಗೊತ್ತಾ, ಇವಾಗ ಬಿಸಿಲಲ್ವಾ, ಬೇಗ ಬ್ಯಾಟ್ರಿ ಖಾಲಿ ಆಗ್ತಾ ಇದೆ. ಅಲ್ಲಿ ಸುಧಾಮ್ ನಗರದಿಂದ ಎತ್ಕೊಂಡು ಬರೋಕ್ಕೆ ಸಾಕಾಗೋಯ್ತು. ನಾನು 2 ಕಡೆ ನಿಲ್ಲಿಸ್ಬಿಟ್ಟು ಬಂದೆ ನೀರು ಕುಡ್ಕೊಂಡು. 170 ಆಗಿದೆ. ಸ್ಕ್ಯಾನರಾ? ಒಂದು ನಿಮಿಷ, ನಾನೇ ಬುಕ್ ಮಾಡಿದ್ದೆ. ನೀವೇ ಬುಕ್ ಮಾಡಿದ್ದಾ? ಓಕೆ. ಅವರೇ ಕೊಡ್ತಾರಲ್ಲ ಯಾರು? ಲಾಜಿಸ್ಟಿಕ್ ಅವ್ರು, ನಿಮ್ಗೆ ಕೊಡಲ್ವಾ? ಅಮೌಂಟಾ? ಅಲ್ಲ ಇಲ್ಲಿಗೆ ತಂದು ಕೊರಿಯರ್ ಕೊಡಲ್ವಾ? ಡೋರ್ ಡೆಲಿವರಿ ಇಲ್ವಾ? ಇಲ್ಲ ಓ, ಅದು ಒಂಥರ ಇಲ್ಲ, ಅವ್ರ ಮಿಷನ್ ನಮ್ಮದು ಮೆಟೀರಿಯಲ್ ಡೆಲಿವರಿ ಮಾಡ್ತಾರೆ. ಹಾಂ ಓಕೆ ನಂಗೆ ಡಾಕ್ಯುಮೆಂಟ್ ಬೇಕಾಯಿತು. ಓಕೆ, ಬಂತೆ ಸರ್, ಥ್ಯಾಂಕ್ ಯು ಸರ್. ಓಕೆ ಗುರು, ಇಲ್ಲಿಗೆ ಈ ಆರ್ಡ್ರ್ ಎಂಡ್ ಆಯಿತು. 170 ರುಪೀಸ್ ಬಂದಿದೆ, ಆನ್ಲೈನ್ ಮಾಡಿದ್ದಾರೆ ನೋಡಿ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ಸುಂಕುತ್ಕಟ್ಟೆಗೆ ಬೀಳ್ತಾ ಇದೆ ಗುರು ಆರ್ಡ್ರು. ಇದು ಕಿಲೋಮೀಟ್ರಿಗೆ ಎಷ್ಟು ಸಿಕ್ತು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. 170 ಡಿವೈಡೆಡ್ ಬೈ 8.2 ಕಿಲೋಮೀಟರ್ಸು, 20 ರುಪೀಸ್ 70 ಪೈಸೆ ಕಿಲೋಮೀಟ್ರಿಗೆ ಸಿಕ್ತು ಗುರು. ಇದಕ್ಕೆ ನಾನು ಹೇಳೋದ್ನಲ್ಲ, 20 ರುಪೀಸ್ವರೆಗೂ ಕೂಡ ಕಿಲೋಮೀಟ್ರಿಗೆ ಸಿಗುತ್ತೆ. ಎಲ್ಲ ಆರ್ಡ್ರಲ್ಲೂ ಸಿಗೋಲ್ಲ, ಕೆಲವೊಂದು ಆರ್ಡ್ರಲ್ಲಿ ಸಿಗುತ್ತೆ. ಪೀಕ್ ಅವರ್ಸು ಇಲ್ಲ ಡಿಮ್ಯಾಂಡು, ಏರಿಯಾ ಡಿಮ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಸರ್ಜ್ಗಳು ಕೂಡ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. 20 ರೂಪಾಯಿನ ಸರ್ಜ್ ಅಂತ ತೋರಿಸ್ತದೆ ಅದರಲ್ಲಿ ನೋಡಿ. ದಾಸರಳ್ಳಿಗೆಲ್ಲ ಆರ್ಡ್ರ್ ಬರ್ತಾಯಿದೆ, ರಾಜಾಜಿನಗರಲ್ಲೂ ಕೂಡ ಆರ್ಡ್ರ್ ಬರ್ತಾಯಿದೆ ಗುರು ಇವತ್ತು. ಓಕೆ, ಹೋಗೋಣ ಬನ್ನಿ. ಇವಾಗ ನಾನು ಮಾಗಡಿ ರೋಡ್ಗೆ ಹೋಗಬೇಕು, ಕಾಮಾಕ್ಷಿ ಪಾಳ್ಯ. ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಇದೆ, ರೀಚ್ ಆಗೋಣ ಬನ್ನಿ. ಸುಂಕುತ್ಕಟ್ಟೆಗೆ ಆರ್ಡ್ರ್ ಬಂದಿತ್ತು. ಸುಂಕುತ್ಕಟ್ಟೆಗೆ ಹೋಗಿ ನಾನು ಮತ್ತೆ ವಾಪಸ್ ಕಾಮಾಕ್ಷಿ ಪಾಳ್ಯ ಬರೋವಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಮತ್ತು ಅಲ್ಲಿ ಕೆಲಸ ಕೂಡ ಇದೆ ನನಗೆ. ಅದಕ್ಕೋಸ್ಕರ ಇವಾಗ ಯಾವುದೇ ಆರ್ಡ್ರ್ ಕೂಡ ಎಕ್ಸೆಪ್ಟ್ ಮಾಡ್ತಾಯಿಲ್ಲ. ಸಾಯಂಕಾಲ ಮೇಲೆ ಮತ್ತೆ ಆರ್ಡ್ರುಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ, 5 ಗಂಟೆ ಮೇಲೆ. ಇನ್ನೇನೋ ಟೈಮ್ ಬಂದು 1:30 ಆಗ್ತಾಯಿದೆ ಗುರು ನೋಡಿ. ಅಂದ್ರಳ್ಳಿ ಮೇನ್ ರೋಡ್ಗೆಲ್ಲ ಬರ್ತಾಯಿದೆ ಮಾಗಡಿ ರೋಡು. 121. ಇವತ್ತು ಅರ್ನಿಂಗ್ ಸ್ವಲ್ಪ ಜಾಸ್ತಿ ಕೊಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ, ಯಾಕಂದರೆ ಹೆವಿ ಡಿಮ್ಯಾಂಡ್ ಇದೆ ಇವತ್ತು. ಪಾರ್ಸಲ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಬುಕ್ ಮಾಡ್ತಾಯಿದ್ದಾರೆ ಕಸ್ಟಮರ್ಗಳು. ಓಕೆ, ಲಾಗೌಟ್ ಆಗಿಬಿಡೋಣ, ಇಲ್ಲಾಂದರೆ ಸುಮ್ಮನೆ ಕೊಯ್ಯ ಅಂತ ಬಡ್ಕೊಳ್ತಾ ಇರುತ್ತೆ. ಓಕೆ, ಇವತ್ತಿನ ಅರ್ನಿಂಗ್ಸ್ ಬಂದು 170 ರುಪೀಸು. ಪಾರ್ಟ್ ಟೈಮಲ್ಲಿ ಒಂದೇ ಒಂದು ಆರ್ಡ್ರ್ ಮಾಡಿದ್ದೀನಿ 8.2 ಕಿಲೋಮೀಟರ್ಸ್ಗೆ. ಮತ್ತೆ ಆರ್ಡ್ರುಗಳನ್ನ ಮಾಡ್ಬೋದು, ಸಾಯಂಕಾಲ ಮಾಡ್ತೀನಿ, ಮತ್ತು ಇವಾಗ ಮಾಡಲ್ಲ. ಇನ್ನೇನೋ ಮಧ್ಯಾಹ್ನ ಆಯ್ತಾ ಬತ್ತು, ನಮ್ಮ ಕೆಲಸಗಳು ಕೂಡ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗುರು. ಈ ಬಿಸಿಲು ಬಗ್ಗೆ ನಿಮಗೆ ಏನು ಅನಿಸುತ್ತೆ ಏನೋ ನನ್ನ ಕಮೆಂಟ್ ಮಾಡಿ. ರಗ ಅಂತ ಇದೆ ಗುರು ಬಿಸಿಲು. 36 ಡಿಗ್ರಿ ಆಗೋಯ್ತು ಆಲ್ರೆಡಿ. ಕೈಯೆಲ್ಲ ಟ್ಯಾನ್ ಆಗೋಗಿದೆ ಫುಲ್ಲು. ಏನು ಮಾಡೋದು ಗುರು, ಇದಕ್ಕೆಲ್ಲ ಸನ್ಸ್ಕ್ರೀನ್ ಎಲ್ಲ ಹಚ್ಚಿ ಸಾಕಾಗೋಯ್ತು ನನಗೂ ಕೂಡ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಸಿಗೋಣ, ಪಾರ್ಟ್ ಟೈಮ್ ಅರ್ನಿಂಗ್ಸ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.